ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮೊತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮಮಥನ ಅಂಬುಗಳು. ಸಂಕ್ರಾಂತಿ ಬಂತು ಮನಸ್ಸಲ್ಲಿ ದಿನ ರಾತ್ರಿ ಕಾಡಿದ ಕುಡಿ ಮೀಸೆ ಕೂಗಿದ ಚೆಲುವೆ ಚೆಲುವೆ ನೀನೇನಾ. ಕಣ್ಣಿಗಿಟ್ಟ ಕಪ್ಪು ಕಾಡಿಗೆ ಮೂಗಿಗಿಟ್ಟ ಕೆಂಪು ಮೂಗುತಿ ನಡೆಸಿದ ಹುಡುಕಾಟ ನಿನಗೆ. ಅತ್ತ ಇತ್ತ ಆಡೋ ಮನಸ್ಸು ಚಿತ್ತಭಂಗ ಮಾಡೋ ಕನಸು ನಡೆಸಿದ ಪರದಾಟ ನಿನಗೆ. ಜೊತೆಗಾತಿ ಸುಗ್ಗಿ ಕಾಲದಂತೆ ಸುಗ್ಗಿ ಹಾಡಿನಂತೆ ನೀ ಬಂದೆ ನನ್ನ ಬಾಳಿಗೆ. ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮಮಥನ ಅಂಬುಗಳು. ಎಲ್ಲರನ್ನ ಕರೆಸಿ ಒಂದು ಕಡೆ ಕೂರಿಸಿ ಇವರಿಂದ ಎಳ್ಳು ಬೆಲ್ಲವನ್ನ ಅವರಿಗೆ ತಿನ್ಸೋದು, ಅವರಿಂದ ಇವರಿಗೆ ತಿನ್ಸೋದು. ಇಲ್ಲಿಂದ ಆಚೆಗೆ ನಮ್ಮೆಲ್ಲರ ಈ ಜಗಳನ, ಈ ಗಲಾಟೆಗಳನ್ನ, ಈ ದ್ವೇಷವನ್ನ, ಮನಸ್ತಾಪವನ್ನ ಬಿಟ್ಟು ನಾವು ಹಳ್ಳಿ ಜನ, ಒಳ್ಳೆ ಜನ, ನಾವೆಲ್ಲರೂ ಕೂಡ ಸುಖ ಸಂತೋಷವಾಗಿ ಬದುಕೋದಕ್ಕೆ ಇವತ್ತಿಂದ ಪ್ರಾರಂಭ ಮಾಡೋಣ ಅಂತೇಳಿ ಜಗಳವನ್ನ ದೂರ ಮಾಡೋದಕ್ಕೆ ಕೂಡ ಈ ಹಬ್ಬವನ್ನ ಬಳಸ್ಕೋತಾ ಇದ್ರು. ಅದೇ ಪ್ರತಿಯೊಂದು ಹಬ್ಬನೂ ನಮ್ಮ ಹಿರಿಯರು ನಮಗೆ ಕೊಟ್ಟಿರುವಂತ ಒಂದು ದೊಡ್ಡ ಕಾಣಿಕೆ. ಈ ಹಬ್ಬನ ಆಚರಿಸೋಣ, ನಾವು ಸಂಭ್ರಮಿಸೋಣ. ಸಂಕ್ರಾಂತಿ ಹಬ್ಬಕ್ಕೆ ಆಗಮಿಸಿರುವಂತ ಎಲ್ಲ ಆತ್ಮೀಯ ಪೋಷಕರಿಗೂ, ಪತ್ರಿಕಾ ಮಿತ್ರರಿಗೂ, ಇನ್ನೆಲ್ಲ ನಮ್ಮ ಅತಿಥಿಗಳಿಗೂ ಕೂಡ ಮತ್ತೊಮ್ಮೆ ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮೊತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮಮಥನ ಅಂಬುಗಳು. ಸಂಕ್ರಾಂತಿ ಬಂತು ಮನಸ್ಸಲ್ಲಿ ನಾನೊಂದು ಸೆಲ್ಯೂಟ್ ಮುಖಾಂತರ ಅವರಿಗೆ ಒಂದು ವಿಶೇಷವಾದ ಸ್ಥಾನಮಾನವನ್ನು ಕೊಡ್ತೀನಿ. ಏಕೆಂತಂದ್ರೆ ನಾನು ಈ ಕಾರ್ಯಕ್ರಮಕ್ಕೆ ಬಂದಾಗ ನಾನೊಂದು 20 ವರ್ಷಗಳ ಹಿಂದಿನ ಜೀವನವನ್ನ ಕಾಣ್ತಾ ಇದ್ದೇನೆ ಅನ್ನೋ ಮನೋಭಾವ ಬಂತು. ನಾನು ಶಾಲೆಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ವಿಶೇಷವಾಗಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದಾಗ ಸಂದರ್ಭದಲ್ಲಿ ಏನೆಲ್ಲ ಪೂಜಾ ಪುರಸ್ಕಾರಗಳನ್ನ
ಯಾವುದೇ ವಸ್ತುಗಳಿಗೆ ಪೂಜೆಯನ್ನ ಮಾಡುವಂತ ಕಾಲ ಇವತ್ತು ನಾನು ನೋಡ್ತಾ ಇದ್ದೇನೆ. ದವಸ ಧಾನ್ಯ ಆಗ್ಬೋದು, ನೇಗಿಲಾಗ್ಬೋದು, ಅಲ್ವೆ ಆಗ್ಬೋದು, ಜರಡಿ ಆಗ್ಬೋದು, ಪಿಪ್ಪಳಿಗೆ ಆಗ್ಬೋದು, ಸೇಲ್ ಆಗ್ಬೋದು, ಮರ ಆಗ್ಬೋದು, ಮಡಿಕೆ ಆಗ್ಬೋದು, ಎಲ್ಲ ವಸ್ತುಗಳನ್ನ ಆಯೋಜನೆ ಮಾಡಿದ್ದಾರೆ. ಅವರಿಗೆ ವಿಶೇಷವಾದ ಅಭಿನಂದನೆಗಳು. ನಿಜಕ್ಕೂ ಇವತ್ತು ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ. ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ. ವರ್ಷ ಪ್ರಾರಂಭ ಆದಾಗ ಮೊದಲೇ ಬರುವ ಹಬ್ಬ ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ರೈತ ಎಷ್ಟು ಖುಷಿ ಪಡ್ತಾನೆ, ಎಷ್ಟು ಸಂತೋಷ ಪಡ್ತಾನೆ, ಆ ರೈತನಿಗೆ ಮಾತ್ರ ಗೊತ್ತು. ತಾನು ಬೆಳೆದ ದವಸ ಧಾನ್ಯಗಳನ್ನ ಆ ಕಣದಲ್ಲಿ ರಾಶಿ ಮಾಡಿ ಅದನ್ನು ಮೂಟೆಗೆ ತುಂಬಿ ಮನೆಗೆ ತಗೊಂಡೋಗಿ ಹಾಕಿ ಇಡೀ ದೇಶದ ಜನಕ್ಕೆಲ್ಲ ಹಂಚುತ್ತಾನೆ. ಶಿಕ್ಷಣ ಕೊಟ್ಟರೆ ಹಂಚುತ್ತಾರೆ ಅನ್ನೋದಲ್ಲ, ಬೆಳೆಯೋದಕ್ಕೆ ಎಷ್ಟು ಕಷ್ಟ ಇದೆ ಅನ್ನುವುದನ್ನು ಮಾತ್ರ ರೈತನಿಗೆ ಮಾತ್ರ ಗೊತ್ತು. ಈ ಹಬ್ಬದ ಸೊಬಗನ್ನ ಇವತ್ತು ನಮ್ಮ ಮುರುಗೇಶ್ವರರು ಈ ಶಾಲೆಯ ಆವರಣದಲ್ಲಿ ಬಹಳ ವಿಜೃಂಭಣೆಯಿಂದ ಹಾಗೂ ನನ್ನ ಸಂಸ್ಥೆಯ ಎಲ್ಲ ಸದಸ್ಯರಿಗೆ ವಂದಿಸ್ತಾ ಮೊದಲಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಈ ಒಂದು ಸುಗ್ಗಿ ಸಂಭ್ರಮ ರೈನ್ಬೋ ಶಾಲೆಯಲ್ಲಿ ತುಂಬ ಅದ್ದೂರಿಯಿಂದ ನಡೀತಾ ಇದೆ. ಈಗಾಗಲೇ ನಮ್ಮ ಸಪ್ಪಗಣ್ಣವರು ಎಲ್ಲ ಹೇಳಿದ್ದಾರೆ. ನಮ್ಮದಂತೂ ನಾವು ಚಿಕ್ಕ ವಯಸ್ಸಲ್ಲಿ ಮಾಡಿ ನಲಿತಾ ಇರ್ತಕ್ಕಂಥ ಹಬ್ಬನ ಇವತ್ತು ನಮ್ಮ ಟೀಚರ್ಸು ಮತ್ತು ನಮ್ಮ ರೈತ ನಾಯಕರಾದ ಮುರುಗೇಶ್ವರ ಅವರ ಸಹಾಯದಿಂದ ಇವತ್ತು ನೋಡಲಿಕ್ಕೆ ಒಂದು ಹಬ್ಬವನ್ನ ಇಲ್ಲಿ ಸೃಷ್ಟಿನ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾನು ಅದೇ ನಮ್ಮ ಎಲ್ಲರ ಹತ್ರ ಹಂಚ್ಕೊಳ್ತಾ ಇದ್ದೆ. ನಮ್ಮ ಮಕ್ಕಳಿಗೆ ಈಗ ಸಂಕ್ರಾಂತಿ ಹಬ್ಬ ಹೇಗಿತ್ತು, ಹಿಂದೆ ಯಾವ ರೀತಿ ಮಾಡ್ತಾ ಇದ್ರು ಅಂತೆಲ್ಲ ಜಸ್ಟ್ ಟಿ ವಿ ಮಾಧ್ಯಮದಲ್ಲಿ ಜಸ್ಟ್ ಅಣಕು ತುಣುಕುಗಳನ್ನ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇದೆಲ್ಲ ಒಂದು ಈ ಹಸುಗಳ ಮೆರವಣಿಗೆ, ಕಿಚ್ಚ ಹಾಯಿಸುವಿಕೆ ಹಾಗೂ ಈ ಒಂದು ಎಲ್ಲ ಒಂದು ಸಂಭ್ರಮವನ್ನ ನೋಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಶಿಕ್ಷಕರೊಂದಿಗೆ ವಂದಿಸ್ತಾ, ಈ ಒಂದು ಸುಗ್ಗಿ ಹಬ್ಬ ಎಲ್ಲ ನಮ್ಮ ನಾಡಿಗೆ ಒಳ್ಳೆ ಮಳೆ ಬೆಳೆನ ಮುಂಬರುವ ದಿನಗಳಲ್ಲಿ ಕೊಳ್ಳಿ ಎಲ್ಲ ಒಂದು ಸಮಸ್ತ ನಾಗರಿಕ ಬಂಧುಗಳು ಸಹ ಸುಖ ಸಂತೋಷದಿಂದ ಒಳ್ಳೆ ಆರೋಗ್ಯದಿಂದ ಬಾಳಲಿ.
ಎಲ್ರಿಗೂ ನಮಸ್ಕಾರ. ಮೊದಲಿಗೆ ನನ್ನ ಸಮಸ್ತ ರೈನ್ಬೋ ಕುಟುಂಬ ವರ್ಗಕ್ಕೆ ಹಾಗೂ ನನ್ನ ಆತ್ಮೀಯ ಪೋಷಕರಿಗೆ ಹಾಗೂ ನನ್ನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೂ ನಮ್ಮ ಎಲ್ಲ ಪುಟಾಣಿ ಮಕ್ಕಳಿಗೆ ಹಾಗೂ ನಮ್ಮ ನಾಗರಿಕ ಬಂಧುಗಳಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ಈ ದಿನ ನಮ್ಮ ಶಾಲೆಯಲ್ಲಿ ಸುಗ್ಗಿ ಸಂಭ್ರಮ, ರೈನ್ಬೋ ಸುಗ್ಗಿ ಸಂಭ್ರಮ ಅಂತ ಒಂದು ಕಾರ್ಯಕ್ರಮನ ಮಕ್ಕಳ ನೇತೃತ್ವದಲ್ಲಿ ಆಯೋಜಿಸಿದ್ವಿ. ಈ ಒಂದು ಉದ್ದೇಶ ಏನಂದರೆ, ಈ ಹಬ್ಬ ಹರಿದಿನಗಳ ಅನ್ನೋದನ್ನು ನಾವೊಂದು 10-20 ವರ್ಷಕ್ಕೆ ಹಿಂದೆ ನೋಡ್ತಾ ಇದ್ವಿ. ಈ ದಿನ ಅದೆಲ್ಲ ಮರೆ ಮಾಚಿಬಿಟ್ಟಿದೆ. ಸುಗ್ಗಿ ಅಂದರೆ ರೈತರು ಬೆಳೆದಿರ್ತಕ್ಕಂಥ ಎಲ್ಲ ಒಂದು ದಿನಸಿ ಧಾನ್ಯಗಳನ್ನ ಮನೆಗೆ ತರುವಂತಹ ದಿನ. ಈ ದಿನ ಒಂದು ಹಸುಗಳಿಗೆಲ್ಲ ಸಿಂಗಾರ ಮಾಡ್ತಾ, ಊರಲ್ಲೆಲ್ಲ ಹಸುಗಳನ್ನ ಮೆರವಣಿಗೆ ಮಾಡ್ತಾ, ಎಲ್ಲ ಕುಟುಂಬದವರೆಲ್ಲ ಸೇರಿ ಊರಲ್ಲಿ ಪ್ರತಿಯೊಂದು ಬಂಧು ಬಳಗ ಎಲ್ಲ ಊರ ಜನ ಎಲ್ಲ ಸೇರಿ ಹಸುಗಳನ್ನ ಕಿಚ್ಚಾಯಿಸೋದ್ರ ಮುಖಾಂತರ ಈ ಒಂದು ಸುಗ್ಗಿ ಸಂಭ್ರಮವನ್ನು ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಾ, ಎಳ್ಳು ಬೆಲ್ಲ ಬೀರ್ತಾ, ಮತ್ತು ಕಬ್ಬು ಅದೆಲ್ಲ ಬೀರ್ತಾ ತುಂಬ ಸಡಗರದಿಂದ ನಾವು ಚಿಕ್ಕ ವಯಸ್ಸಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದನ್ನು ನೋಡ್ತಾ ಬಂದಿದ್ವಿ. ಈ ದಿನ ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ಮರೆಮಾಚ್ತಾ ಇದೆ. ಏನೋ ಒಂದು ಆಧುನಿಕ ಜೀವನಕ್ಕೆ ಮಕ್ಕಳು ಮುನ್ನಡಿಯನ್ನು ಬರಿತಾ ಇದ್ದಾರೆ ಅಂತ ಒಂದು ಭಾವನೆಯಿಂದ ಅದನ್ನು ನಾವು ತೆರೆ ಎಳೆದು ನಮ್ಮ ಹಳೆಯ ಒಂದು ಸಂಭ್ರಮವನ್ನು ಮಕ್ಕಳಿಗೆ ತೋರಿಸ್ಬೇಕು, ಆ ಒಂದು ರೈತರ ಹಬ್ಬನ ಎತ್ತಿ ಹಿಡಿಬೇಕು ಅಂತ ಉದ್ದೇಶದಿಂದ ನಮ್ಮ ಶಿಕ್ಷಕ ವೃಂದದವರು ನಿನ್ನೆ ಪೂರ್ವಭಾವಿ ಸಭೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದರು. ಈ ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ಮೂಡಿಬಂತು. ಇದಕ್ಕೆ ನಮ್ಮ ಮೇಡಹಳ್ಳಿ ಮುರುಗೇಶ್, ರೈತ ನಾಯಕರಾದ ಮೇಡಹಳ್ಳಿ ಮುರುಗೇಶರು ತುಂಬ ಸಹಕಾರ ಮಾಡಿದ್ರು. ತುಂಬ ನಾನಾ ಭಾಗಗಳಿಂದ ಹೊಸಕೋಟೆ, ವರ್ತೂರು, ಪ್ರತಿಯೊಂದು ಹಳ್ಳಿಯಿಂದನೂ ಒಂದು ಎತ್ತುಗಳನ್ನ ಕರ್ಕೊಬಂದು ಶೃಂಗಾರ ಮಾಡಿ, ಬಂಡಿಗಳನ್ನ ಶೃಂಗಾರ ಮಾಡಿ, ಮಕ್ಕಳಿಗೆ ಒಂದು ಒಂದು ರೈಡನ್ನು ಮಾಡಿಸಿ, ಮಕ್ಕಳ ಒಂದು ಹಳೆ ಕಾಲದ ಒಂದು ಹಬ್ಬದ ಒಂದು ದಿನವನ್ನು ನಮ್ಮ ಸಂಸ್ಥೆಯ ಆವರಣದಲ್ಲಿ ಇವತ್ತು ಸೃಷ್ಟಿ ಮಾಡಿದ್ದಾರೆ. ಇದಕ್ಕೆಲ್ಲ ಸಹಕರಿಸಿದಂಥ ಎಲ್ಲ ನಮ್ಮ ರಾಸುಗಳ ಮಾಲೀಕರಿಗೂ ಹಾಗೂ ಇವತ್ತು ಈ ದಿನ ಸಂಭ್ರಮಕ್ಕೆ ಹಾಜರಿದ್ದ ನಮ್ಮ ಎಲ್ಲ ಗಣ್ಯ ಮಾಧ್ಯಮರಿಗೂ ಹಾಗೂ ನಮ್ಮ ಪತ್ರಿಕಾ ಮಾಧ್ಯಮದವರಿಗೂ ವಂದಿಸ್ತಾ, ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಎಲ್ಲ ನನ್ನ ರೈನ್ಬೋ ಕುಟುಂಬದ ಸಹಕರಿಸಿದ ಎಲ್ಲರಿಗೂ ವಂದಿಸ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ.